ದೇಶದಲ್ಲಿ ವಿಮಾನ ದುರಂತದಿಂದ ಈ ರೀತಿಯಾದಂತಹ ವಿಮಾನ ಪತನದಲ್ಲಿ ಗಣ್ಯರ ಸಾವು ಇದೇ ಮೊದಲೇನಲ್ಲ. ಇವರಿಗೆ ವಿಮಾನ ದುರಂತದಲ್ಲಿ ಗಣ್ಯಾತಿ ಗಣ್ಯರು ಬಲಿಯಾಗಿದ್ದಾರೆ. 1980ರಲ್ಲಿ ಗಮನಿಸೋದಾದ್ರೆ ಇಂದಿರಾ ಗಾಂಧಿ ಪುತ್ರ ಸಂಜಯ್ ಗಾಂಧಿ ನಿಧನವನ್ನ ಇದೇ ರೀತಿ ಹೊಂದಿರ್ತಾರೆ. ವಿಮಾನದಲ್ಲಿ ಏರೋಬಯಾಟಿಕ್ಸ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ದುರಂತ ಸಂಭವಿಸಿರುತ್ತೆ. ಹಾಗಾಗಿ ಇದೇ ಮೊದಲೇನಲ್ಲ, ಇಂಥ ದುರಂತಗಳು ಬಹಳಷ್ಟಾಗಿದೆ. 2001ರಲ್ಲಿ ಕಾಂಗ್ರೆಸ್ನ ಮಾಧವರಾವ್ ಸಿಂಧಿಯಾ ಸಾವನ್ನಪ್ಪಿದ್ದಾರೆ. ಕಾನ್ಪುರ ರಾಜಕೀಯ ರ್ಯಾಲಿಗೆ ತೆರಳ್ತಾ ಇದ್ದಂತಹ ಸಂದರ್ಭದಲ್ಲಿ ವಿಮಾನ ದುರಂತ ಸಂಭವಿಸಿರುತ್ತೆ. 2002ರಲ್ಲಿ ಲೋಕಸಭೆ ಸ್ಪೀಕರ್ ಆಗಿದ್ದಂತಹ ಬಾಲಯೋಗಿ ನಿಧನವನ್ನು ಹೊಂದಿರ್ತಾರೆ. 2009ರಲ್ಲಿ ಹೆಲಿಕಾಪ್ಟರ್ ಅಪಘಾತದಲ್ಲಿ ವೈಎಸ್ ರೆಡ್ಡಿ ಸಾವನ್ನಪ್ಪಿರ್ತಾರೆ. 2025ರ ಅಹಮದಾಬಾದ್ ದುರಂತದಲ್ಲಿ ವಿಜಯ್ ರೂಪಾನಿ ಸಾವನ್ನಪ್ಪಿರ್ತಾರೆ. ಗುಜರಾತ್ ಮಾಜಿ ಮುಖ್ಯಮಂತ್ರಿ ಆಗಿದ್ದಂತಹ ವಿಜಯ್ ರೂಪಾನಿ ಅವರು ಕೂಡ ಇಂಥದ್ದೇ ದುರಂತದಲ್ಲಿ ಸಾವನ್ನಪ್ಪಿರ್ತಾರೆ. ವೈಎಸ್ಆರ್ ಸೇರಿ ವೈಮಾನಿಕ ದುರಂತದಲ್ಲಿ ಬಹಳಷ್ಟು ಅಂತ್ಯವನ್ನು ಕಂಡಿದ್ದಾರೆ ರಾಜಕಾರಣಿಗಳು. ಎನ್ಸಿಪಿ ನಾಯಕ ಹಾಗೂ ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರು ವಿಮಾನ ದುರಂತದಲ್ಲಿ ಇವತ್ತು ಮೃತಪಟ್ಟಿದ್ದಾರೆ. ವಿಮಾನ ದುರಂತದ ಮೃತಪಟ್ಟಂತಹ ರಾಷ್ಟ್ರದ ಪ್ರಮುಖರಿದ್ದಾರೆ. ಇದೇ ಮೊದಲೇನಲ್ಲ, ಇಂಥ ಪದೇ ಪದೇ ಅವಘಡಗಳು ಸಂಭವಿಸಿರುವುದನ್ನು ಕೂಡ ನಾವು ಗಮನಿಸಬಹುದು. ಇನ್ನು 2025ರಲ್ಲಿ ವಿಜಯ್ ರೂಪಾನಿ ಇದೇ ರೀತಿಯಾಗಿ ಮೃತಪಟ್ಟಿರ್ತಾರೆ. ಅಹಮದಾಬಾದ್ನಿಂದ ಟೇಕ್ ಆಫ್ ಹಾಕಿದ್ದಂತಹ ಕೆಲವೇ ಕ್ಷಣಗಳಲ್ಲಿ ಏರ್ ಇಂಡಿಯಾ ವಿಮಾನ ಅಪಘಾತಕ್ಕೀಡಾಗುತ್ತೆ. ಈ ವಿಮಾನದಲ್ಲಿ ಪ್ರಯಾಣಿಸ್ತಾ ಇದ್ದ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಸೇರಿದಂತೆ 241 ಜನ ಸಾವನ್ನಪ್ಪಿರ್ತಾರೆ. ಲಂಡನ್ನ ಗ್ವಾಟಿಯರ್ಗೆ ಪ್ರಯಾಣಿಸ್ತಾ ಇದ್ದಂತಹ ಬೋಯಿಂಗ್ 787-8 ಡ್ರೀಮ್ ಲೈನರ್ ವೈದ್ಯಕೀಯ ಕಾಲೇಜು ಹಾಸ್ಟೆಲ್ ಮೇಲೆ ಬಿದ್ದು ಭಾರಿ ದುರಂತ ನೋಡಿ ಸಂಭವಿಸಿರುತ್ತೆ. ಬಹಳಷ್ಟು ಭಯವನ್ನು ಹುಟ್ಟಿಸುವಂತಹ ವಿಡಿಯೋ ಅದಾಗಿತ್ತು. 68 ವರ್ಷದ ವಿಜಯ್ ರೂಪಾನಿ ಬಿಜೆಪಿ ನಾಯಕರಾಗಿರ್ತಾರೆ. 2016ರಿಂದ 2021ರವರೆಗೆ ಗುಜರಾತ್ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದವರು ಕೂಡ ಅವತ್ತು ಇಹಲೋಕವನ್ನು ತ್ಯಜಿಸಿದರು. ಇನ್ನು ಸಂಜಯ್ ಗಾಂಧಿ ಅವರನ್ನು ಕೂಡ ನಾವು ಇಂಥದ್ದೇ ದುರಂತದಲ್ಲಿ ಕಳ್ಕೊಂಡಿರ್ತೀವಿ. 1980ರಲ್ಲಿ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರ ಪುತ್ರ ಹಾಗೂ ಉತ್ತರಾಧಿಕಾರಿ ಅಂತಲೇ ಪರಿಗಣಿಸಲಾಗಿದ್ದಂಥ ಸಂಜಯ್ ಗಾಂಧಿ ಜೂನ್ 23, 1980ರಲ್ಲಿ ದೆಹಲಿಯಲ್ಲಿ ನಡೆದ ವಿಮಾನ ಅಪಘಾತದಲ್ಲಿ ಮೃತಪಟ್ಟಿರ್ತಾರೆ. 33 ವರ್ಷದವರು 2 ಆಸನಗಳ ವಿಮಾನದಲ್ಲಿ ಪ್ರಯಾಣಿಸುವಂಥ ಸಂದರ್ಭದಲ್ಲಿ ಇದೇ ರೀತಿ ದುರಂತ ಸಂಭವಿಸಿರ್ತಾರೆ. ಈವರೆಗೆ ವಿಮಾನ ದುರಂತದಲ್ಲಿ ಬಹಳಷ್ಟು ಗಣ್ಯಾತಿ ಗಣ್ಯರು ಬಲಿಯಾಗಿದ್ದಾರೆ. ಅದರಲ್ಲೂ ಕೂಡ ಇನ್ನು ಮಾಧವರಾವ್ ಸಿಂಧಿಯಾ 2001ರಲ್ಲಿ ಇವರು ಕೂಡ ವಿಮಾನ ದುರಂತದಲ್ಲಿಯೇ ತಮ್ಮ ಪ್ರಾಣವನ್ನು ಕಳ್ಕೊಂಡಿರ್ತಾರೆ. ಹಿರಿಯ ಕಾಂಗ್ರೆಸ್ ನಾಯಕ ಮತ್ತು ಕೇಂದ್ರ ಸಚಿವ ಜ್ಯೋತಿರಾದಿತ್ಯ ಸಿಂಧಿಯಾ ಅವರ ತಂದೆ ಮಾಧವರಾವ್ ಸಿಂಧಿಯಾ ಅವರು ಸಹ ವಿಮಾನ ದುರಂತದಲ್ಲೇ ಮೃತಪಟ್ಟಿರ್ತಾರೆ. ಗ್ವಾಲಿಯರ್ ರಾಜಮನೆತನದ ಸದಸ್ಯರು ಕೂಡ ಆಗಿರ್ತಾರೆ. ಅವರು ಸೆಪ್ಟೆಂಬರ್ 30, 2001ರಂದು ಉತ್ತರ ಪ್ರದೇಶದ ಮೈನ್ಪುರಿ ಜಿಲ್ಲೆಯ ಭೋಗಾವ್ನಲ್ಲಿ ನಡೆದಂಥ ಚಾರ್ಟರ್ಡ್ ವಿಮಾನ ಅಪಘಾತ ದುರಂತದಲ್ಲಿ ಅವರು ಕೂಡ ಮೃತಪಟ್ಟಿರ್ತಾರೆ. ಜೊತೆಗೆ ಇನ್ನು DMC ಬಾಲಯೋಗಿ ಇವರು 2002ರಲ್ಲಿ ಇದೇ ರೀತಿ ವಿಮಾನ ದುರಂತದಲ್ಲಿ ಇವರು ಕೂಡ ತಮ್ಮ ಪ್ರಾಣವನ್ನು ಕಳ್ಕೊಂಡಿರ್ತಾರೆ. ಆವತ್ತಿನ ಲೋಕಸಭಾ ಸ್ಪೀಕರ್ ಮತ್ತು ತೆಲುಗು ದೇಶಂ ಪಕ್ಷದ ನಾಯಕರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಆಂಧ್ರ ಪ್ರದೇಶದ ಪಶ್ಚಿಮ ಗೋದಾವರಿ ಜಿಲ್ಲೆಯಲ್ಲಿ ನಡೆದಂಥ ಹೆಲಿಕಾಪ್ಟರ್ ಅಪಘಾತದಲ್ಲಿ ಮೃತಪಟ್ಟಿರ್ತಾರೆ. ಅಲ್ಲೂ ಕೂಡ ತಾಂತ್ರಿಕ ದೋಷವೇ ಕಂಡು ಬಂದಿದ್ದರಿಂದ ಅಪಘಾತ ಸಂಭವಿಸಿ JCM ಬಾಲಯೋಗಿ ಕೂಡ ಮೃತಪಟ್ಟಿರ್ತಾರೆ. ಇನ್ನು 2011ರಲ್ಲಿ ಗಮನಿಸೋದಾದರೆ ದೋರ್ಜಿ ಖಂಡು ಇವರು ಕೂಡ ಇದೇ ರೀತಿ ಮೃತಪಟ್ಟಿರ್ತಾರೆ. 5 ದಿನಗಳ ನಂತರ ಇವರ ಅವಶೇಷ ಪತ್ತೆಯಾಗಿರುತ್ತೆ. ನೋಡಿ, ಹೊರಟಂತಹ ಆ ಒಂದು ವಿಮಾನ ಕಾಣಿಸೇ ಇರೋದಿಲ್ಲ, ಹೆಲಿಕಾಪ್ಟರ್. ಹಾಗಾಗಿ ಬಹಳಷ್ಟು ಹುಡುಕಾಟದ ನಂತರ 5 ದಿನಗಳ ನಂತರ ಅವಶೇಷ ಪತ್ತೆಯಾಗಿರುತ್ತೆ. ಇನ್ನು YS ರಾಜಶೇಖರ ರೆಡ್ಡಿ 2009ರಲ್ಲಿ ವಿಮಾನ ದುರಂತದಲ್ಲಿ ಮೃತಪಟ್ಟಿರ್ತಾರೆ. ಇವರು ಹೆಲಿಕಾಪ್ಟರ್ ಅಪಘಾತದಲ್ಲಿ ಮೃತಪಟ್ಟಿರ್ತಾರೆ. ಅದರಲ್ಲೂ ಕೂಡ ಆಂಧ್ರ ಪ್ರದೇಶದ ಆಗಿನ ಮುಖ್ಯಮಂತ್ರಿಯಾಗಿದ್ದ YSR ಅಂತಲೇ ಜನಪ್ರಿಯರಾಗಿದ್ದ YS ರಾಜಶೇಖರ ರೆಡ್ಡಿ 2009ರಲ್ಲಿ ಇದೇ ರೀತಿ ನಲ್ಲಮಲ ಬೆಟ್ಟಗಳಲ್ಲಿ ನಡೆದಂಥ ಹೆಲಿಕಾಪ್ಟರ್ ಅಪಘಾತದಲ್ಲಿ ಮೃತಪಟ್ಟಿರ್ತಾರೆ. ಬಹಳಷ್ಟು ಬೃಹತ್ ಶೋಧ ಕಾರ್ಯಾಚರಣೆಯ ನಂತರ ಅಪಘಾತದ ಸ್ಥಳವನ್ನು ಪತ್ತೆ ಮಾಡೋದೇ ಅಂದಿನ ಕಾಲಕ್ಕೆ ಬಹಳಷ್ಟು ಚಾಲೆಂಜಿಂಗ್ ಆಗಿ ಪರಿಣಮಿಸಿತ್ತು. OP ಜಿಂದಾಲ್ ಮತ್ತು ಸುರೇಂದರ್ ಸಿಂಗ್ 2005ರಲ್ಲಿ ಕೈಗಾರಿಕಾ ಮತ್ತು ಹರಿಯಾಣ ವಿದ್ಯುತ್ ಸಚಿವರಾಗಿ ಕರ್ತವ್ಯವನ್ನು ನಿರ್ವಹಿಸಿದಂಥ ಸಂದರ್ಭದಲ್ಲಿ ಅವರು ಇದೇ ರೀತಿ ಆಗಿರ್ತಾರೆ. ನೆಕ್ಸ್ಟ್ ಗುರ್ನಾಮ್ ಸಿಂಗ್, ಬಲವಂತ್ ರಾಯ್ ಮೆಹ್ತಾ, ಬಿಪಿನ್ ರಾವತ್ ಕೂಡ ಇದೇ ರೀತಿಯಾಗಿ ಸಾವನ್ನಪ್ಪಿರ್ತಾರೆ. ಈ ದುರಂತದಲ್ಲಿ ಭಾರತೀಯ ಸೇನಾಪಡೆಗಳ ಮುಖ್ಯಸ್ಥರಾಗಿದ್ದ ಬಿಪಿನ್ ರಾವತ್ ಹಾಗೂ ಅವರ ಪತ್ನಿ ಸೇರಿದಂತೆ 13 ಜನ ಸಾವನ್ನಪ್ಪಿರ್ತಾರೆ. ಇನ್ನು 2017ರಿಂದ 2022ರವರೆಗೆ ಭಾರತೀಯ ವಾಯುಸೇನೆಯಲ್ಲಿ 34 ಅಪಘಾತಗಳು ಸಂಭವಿಸಿರೋದು
ನಿಜಕ್ಕೂ ಬೇಸರ ತರಿಸುತ್ತೆ ನೋಡಿ. ಒಂದಲ್ಲ ಎರಡಲ್ಲ 34 ಇದೇ ರೀತಿಯಾದಂತಹ ಅಪಘಾತಗಳು ಸಂಭವಿಸಿರುವುದು ಈವರೆಗೂ ವರದಿಯಾಗಿದೆ. ವಿಮಾನದಲ್ಲಿ ಏರೋಬಯಾಟಿಕ್ಸ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲೂ ಕೂಡ ದುರಂತ ಆಗಿರೋದನ್ನು ನಾವು ಗಮನಿಸಿರ್ತೀವಿ. 2001ರಲ್ಲಿ ಕಾಂಗ್ರೆಸ್ನ ಮಾಧವರಾವ್ ಸಿಂಧಿಯಾ ಸಾವನ್ನಪ್ಪಿರ್ತಾರೆ. ಹೀಗೆ ಬಹಳಷ್ಟು ಜನ ಸಾವನ್ನಪ್ಪಿದ್ದಾರೆ. ಇಲ್ಲಿ ಯಾವುದೇ ಸಿಚುಯೇಷನ್ಸ್ಗಳು ಕಂಟ್ರೋಲ್ ಮಾಡುವಂತಹ ಸಂದರ್ಭ ಪೈಲಟ್ಗೂ ಇರೋದಿಲ್ಲ. ಇರುವಂಥ ಸಂದರ್ಭದಲ್ಲಿ ಅವರು ಕೂಡ ಅವರ ಪ್ರಯತ್ನವನ್ನು ಡೆಫಿನೆಟ್ ಆಗಿ ಮಾಡಿರ್ತಾರೆ. ಇಲ್ಲಿ ಇವತ್ತು ನಡೆದಂತಹ ಒಂದು ಸಿಚುಯೇಷನನ್ನು ನಾವು ಗಮನಿಸೋದಾದರೆ 8 ಗಂಟೆಗೆ ಮುಂಬೈನಿಂದ ಟೇಕ್ ಆಫ್ ಆಗುತ್ತೆ. ಕೇವಲ 45 ಮಿನಿಟ್ಸ್ 8:45ಕ್ಕೇ ಎಲ್ಲವೂ ಮುಗ್ದೋಗ್ಬಿಟ್ಟಿರುತ್ತೆ. ಯಾವುದೇ ಒಂದು ಚಾನ್ಸಸ್ ಕೂಡ ಇರುವುದಿಲ್ಲ. ಮೇಡೆ 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 ಅಂತ ಶಾಂಭವಿ ಪೈಲಟ್ ಕೂಗಿರ್ತಾರೆ, ATSಗೆ ಸಂದೇಶ ರವಾನೆ ಆಗಿರುತ್ತೆ. ಆದರೆ ಏನೂ ಮಾಡಲಾಗದ ಪರಿಸ್ಥಿತಿ, ಎಲ್ಲವೂ ಕೈಮೀರಿ ಹೋಗಿತ್ತು. ಒಂದು ಕಡೆ ನೀವು ಗಮನಿಸಿ, ಬಹಳಷ್ಟು ನುರಿತ ಅನುಭವಿ ರಾಜಕಾರಣಿಯಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇರ್ತಾರೆ. ಚುನಾವಣಾ ರ್ಯಾಲಿಗೆ ಹೋಗ್ತಾ ಇರ್ತಾರೆ. ಒಂದಷ್ಟು ರೂಪುರೇಷೆಗಳು, ಇವತ್ತಿನ ಪ್ಲ್ಯಾನ್ಸ್ಗಳೆಲ್ಲವೂ ಕೂಡ ಎಕ್ಸಿಕ್ಯೂಟ್ ಮಾಡಬೇಕಾಗಿರುತ್ತೆ. ಇಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ ಅವಘಡ ಸಂಭವಿಸಿಬಿಟ್ಟಿದೆ.